ಅಂಬೋದು ಇದ್ರ ಕಣ್ಣಿಂದ ತಪ್ಸ್ಕೊಳಕ್ ಆಗಲ್ಲ ನಾವು ಏನಾದ್ರು ಮಾಡಿದ್ರೆ. ನನ್ಗೇನ್ ಗೊತ್ತಾ ಅವ್ನು ಎಲ್ಲೆಲ್ಲಿ ಏನೇನ್ ಅವಾಂತರ ಮಾಡ್ಕೊಂಡವನ, ಬಿಳಿ ಸೀರೆ ಉಡ್ಸ್ಕೊಂತಾನ, ಇನ್ನೊಂದು ಉಡ್ತಾನೋ ನಮ್ಗೇನ ಗೊತ್ತಾ? ಯಾರ್ದು ಯಾವ್ದೋ ಹೇಳ್ತಾರೆ ಅದ್ಲ ಕಡೆಗೆ. ನೋಡ್ರಿ, ನಮ್ ಪೊಲೀಸು ಅತ್ಯಂತ ಶಕ್ತಿವಂತವಾಗಿರ್ತಕ್ಕಂಥ ಪೊಲೀಸ್. ಎಷ್ಟ್ ಜನ ಮಂತ್ರಿಗಳು ಆಗಿದ್ದವರು ಜೈಲಲ್ಲಿ ಅವ್ರೆ, ಯಾರನ್ನು ಬಿಟ್ಟಿಲ್ಲ ತಾನೆ. ಮಾಡು ಬೇಕಾದ್ರೆ ಇನ್ನು ಹಿಂದೆ ಏನೇನೋ ಹೇಳೋರಲ್ಲ ಅವರು ಇವರು ಅಂತೇಳಿ ತನಿಖೆ ಮಾಡ್ರಿ. ನಾವೇನು ಊರ್ ಬಿಟ್ಟು ಓಡಾಯ್ತೇನೆ ನಾನು. ನಮ್ಮ ಮೇಲೆ ಶೂಟ್ಔಟ್ ಕೇಸ್ ಬಂದಾಗೂ ನಾನು ಓಡಾಕಿಲ್ಲ. ತನಿಖೆ ಮಾಡ್ರಿ ಅಂತೇಳಿ ನಾವು ಆ ಥರದ್ದು ಯಾವ್ದಿಲ್ಲ. ಗಂಟು ಹಾಕ್ತಾರೆ ಅದ್ಲ ಕಡೆ. ಅವಲೇ ಮಾಡ್ಬೇಕಾಯ್ತು, ಈಗ ಯಾಕೆ ಹೇಳ್ತೀಯ? ಆಗ್ಲೇ ಹೋರಾಟ ಮಾಡಿ. ಆಗ ನಮ್ ಜೊತೆಲಿ ಇದ್ದಲ್ಲ ನೀನು. ಅವನು ಯಾರಿಗೆ ಯಾವಾಗ ಅವನು ಹೊಡ್ಕಂತಾನೆ ಗೊತ್ತಿಲ್ಲ ಸರ್. ಫಸ್ಟ್ ಅವನು ಯಾವ ಪಾರ್ಟಿ ಅಂತ ಹೇಳಿ ನನಗೆ, ಯಾವ ಪಾರ್ಟಿಲಿ ಅವನೇ, ಯಾವ ಪಾರ್ಟಿಯಲ್ಲಿ ಟಿಕೆಟ್ ಕೊಡ್ಲಿ ಅಂತೇಳಿ ಏನೇನೋ ಮಾತಾಡ್ತಾನೆ. ಬಿಜೆಪಿಯಿಂದ ಟಿಕೆಟ್ ಇಲ್ಲ, ಕಾಂಗ್ರೆಸ್ ಅವ್ರ ಹತ್ರ ಸೇರ್ಸಲ್ಲ. ಅರ್ಥವಾಯ್ತಾ? ಸುಮ್ಮನೆ ಈ ಲಾಬಿಗೋಸ್ಕರ ಏನೇನೋ ಮಾತಾಡಕ್ ಹೋಗಿ ಹುಚ್ಚು ಮಾತಾಡ್ಕೊಂಡು ಹೋಗೋದು. ಅಂದ್ರೆ ನೀನೊಂದು ತೀರ್ಮಾನ ಮಾಡು, ನಾನು ನಮ್ಮ ಜನಾಂಗದ ಜನನ್ ಬಿಟ್ಟು ಇನ್ ಯಾವನ ಜೊತೆಲಿ ವ್ಯಾಪಾರ ಮಾಡಲ್ಲ, ಬಡ್ಡಿ ಕಾಸು ಕೊಡಲ್ಲ, ವ್ಯವಹಾರ ಮಾಡಲ್ಲ, ನಮ್ಮ ಮನೆಗೆ ಸೇರ್ಸಲ್ಲ, ಅವ್ರ ಮನೆಗೆ ಹೋಗಲ್ಲ. ನಿನ್ ತಾಕತ್ತಿದ್ರೆ ಹೇಳು, ನೀನ್ ನೋಡ. ಓಟು ಬೇಡ, ನಿನ್ ಸಂಬಂಧನೂ ಬೇಡ, ವ್ಯವಹಾರನೂ ಬೇಡ. ತಮ್ಮಾಯ್ತಾ? ಮಟನ್ನು ಚಿಕನ್ನು ಅವ್ರ ಅಂಗಡಿಯಲ್ಲಿ ತರಲ್ಲ, ನಾನು ಯಾರ ಅಂಗಡಿಯಲ್ಲಿ ತರಲ್ಲ. ಐತೇನ್ರಿ ಅದ್ ಹೇಳಕ್ ನಿನ್ ತಾಕತ್ ಐತೇನ್ರಿ? ಈಗ ಯಾರೇನ್ ಮಾತಾಡ್ತಾ ಇದ್ದೀರಲ್ಲ, ಕಟ್ ಮಾಡ್ರಿ ವ್ಯವಹಾರ. ನೀವು ನೋಡ, ಉಳಿಕೆಯವ್ರು ನಾವೆಲ್ಲ ಕೂಡ ಎಲ್ಲರ ಜೊತೆಲಿ ವ್ಯವಹಾರ ಸಂಬಂಧ ಎಲ್ಲ ನಮ್ದು. ಯಾರ ಮೊನ್ನೆ ಒಂದಷ್ಟು ಜನ ಮಾತಾಡಿದ್ರಲ್ಲಪ್ಪ, ನೀವು ಅದನ್ನ ಗಟ್ಟಿಯಾಗಿ ತೀರ್ಮಾನ ತಗೊಳ್ರಿ. ಯಾವ್ದೋ ಮಾತಾಡ್ತಿ, ಆ ತಾಕತ್ತಿದ್ರೆ ಅದನ್ನ ಮಾತಾಡು. ನಂದು ಬಿಟ್ಟು ನಮ್ಗೆ ಯಾವ ಓಟು ಬೇಡ. ಅವರು ಕುಂಚಿಟ್ಟಿರ್ ಗೌಡ್ರು ಯಾರು, ಅದ್ರಲ್ಲೂ ಹೇಳ್ಬೇಕು, ಸಬ್ ಕ್ಯಾಸ್ಟ್ ಹೇಳ್ಬೇಕು. ಅವರು ಅಶ್ವಥ್ ಅವರು ಕುಂಚಿಟಿಗೆ ಓಟ್ ಬಿಟ್ಟು ನನ್ಗೆ ಇನ್ಯಾವುದೂ ಬೇಡ. ದಮ್ಮಾಯ್ತಾ ನಿನಗೆ? ಹೇಳ್ತೀರಾ? ಎಲ್ಲ ಹೇಳೋದಕ್ಕೆ ಬಹಳ ಚೆನ್ನಾಗಿರ್ತದೆ. ಮಾತಾಡೋರ್ ಕೇಳಿ ಬಹಳ ಮಾತಾಡ್ತಾರೆ, ಕೆಲಸ ಮಾಡೋರು ಬೇರೆ. ಇನ್ನು ಸ್ಥಾಯಿ ಸಮಿತಿ ಮೊಬೈಲಲ್ಲಿ ನೋಡಿದ್ರು ಚೆಕ್ ಮಾಡ್ತಾರೆ. ಏಮನ ಯಾವ್ದು ಇಲ್ಲ. ನಾವೆಲ್ಲ ಇಲ್ಲಿ ಮೂಲ ಇಲ್ಲೇ. ನಮ್ ತಾತ ಹುಟ್ಟಿರೋದೇ ಇಲ್ಲೇ, ನಮ್ ಮುತ್ತಾತ ಹುಟ್ಟಿರೋದೇ ಇಲ್ಲೇ, ನಮ್ ತಾಯಿ ಕೂಡ ಚಿಕ್ಕಬಳ್ಳಾಪುರದವ್ರೆ. ಯಾಕೆ ಬೇಕು ಜಾತಿ ಅಂತ ಹೇಳಿ? ಮದುವೆ ಆಗ್ಬೇಕಾ ಜಾತಿ ನೋಡಿ ಮಾಡ್ಕೊ, ನಾವು ಜಾತಿ ಬಿಟ್ಟು ಮದುವೆ ಮಾಡ್ಕೊಂತೀವಿ. ನನಗೆ ಸಂಬಂಧಪಟ್ಟಿಲ್ಲ. ಇಲ್ಲಿಯವರೆಗೂ ಇಲ್ಲದೆ ಇರ್ತಕ್ಕಂಥ ಈ ವಿಚಾರವನ್ನ ಯಾಕೆ ತೆಗಿತೀರಿ? ಚಿಕ್ಕಬಳ್ಳಾಪುರದಲ್ಲಿ ಎಂತ ಪ್ರಕ್ಷುಬ್ಧ ವಾತಾವರಣ ಉಂಟಾಗೈತೆ ನಿಮ್ಗೆ ಗೊತ್ತಿಲ್ಲ. ಸದಾನಂದ ಗೌಡ್ರು ನಾನೇನು ಅಂದೆ ಅಂತೇಳಿ ಬಹಳ ಹೋರಾಟ ಮಾಡಿದ್ರು. ಅದ್ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಏನೇನಂದವ್ರೆ, ನಮ್ಮ ಮುಖಂಡರು ಕುಮಾರಸ್ವಾಮಿ ಪರವಾಗಿ ಏನು ಹೋರಾಟ ಮಾಡವ್ರೆ ಇವರು. ಅಶೋಕರ್ ಬಗ್ಗೆ ಕೆಲವರು ಕೇವಲವಾಗಿ ಮಾತಾಡಿದ್ರು. ನಮ್ಮ ಜಾತಿಯವರು ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ಯಾರನ್ನ ಇವ್ರೊಂದು ಹೋರಾಟ ಮಾಡವ್ರ? ಟಿ ರವಿ ಅವ್ರ ಮೇಲೆ ಕೇಸ್ಗಳಾಕಿ ಅವ್ರ ಮೇಲೆ ಹೀನಾಯ ತಗೊಂಡು ಅವ್ರಿಗೆ ಎಷ್ಟೊಂದು ಟಾರ್ಚರ್ ಕೊಟ್ರು. ನಮ್ಮ ಸಂಘದವ್ರ ಪಾಪ ಏನಾದ್ರು ಅವ್ರಿಗೇನೋ ಬೆಂಬಲ ಕೊಟ್ರು. ಶಿವನಾಥ್ ಮಾತ್ರ ಇವ್ರಿಗೆ ವಿರೋಧ. ಬೇರೆಯವ್ರ ಪರವಾಗಿ ನಿಂತ್ಕೊಬೇಕಾಗಿತ್ತಲ್ಲ. ಪ್ರದೀಪ್ ಈಶ್ವರ್ ಯಾವ ತರ ಮಾತಾಡವ್ರೆ ಅಂತ ಹೇಳಿ ನಿಮ್ಗೆ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ. ನಾನೇನದ್ರ ಬಗ್ಗೆ ಬಹಳ ವಿಸ್ತಾರ ಮಾಡಕ್ಕಲ್ಲ. ಕುಮಾರಸ್ವಾಮಿ ಅವ್ರಿಗೆ ಹಿಂಗಂತಾರೆ. ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ, ಅವರ ತಂದೆಯವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾಗಿದ್ದಂಥವ್ರು, ಪ್ರಸ್ತುತ ಕೇಂದ್ರ ಸಚಿವರು. ಅಭಿಮಾನ ಎಲ್ಲೋಯ್ತು ಇವಾಗ? ಯಾಕೆ ಮಾತಾಡಿಲ್ಲ ನೀವು? ಇಲ್ಲಿ ಇರೋರೆಲ್ಲ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಅವರು, ಮಾತಾಡಂಗಿಲ್ಲ. ಇದು ಎಲ್ಲಾ ಜನಗಳು ಕೂಡ ಅರ್ಥ ಆಗ್ತಾ ಇದೆ ಯಾವ್ದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿ. ಅವ್ರ ಗುರಿ ನೀವು ನೋಡಿರ್ಬೋದು, ನೆನ್ನೆ ಮಾತಾಡಿದ್ದು. ನಮ್ಮ ಮುಂದಿನ ಗುರಿ 28 ಚುನಾವಣೆ. ಎಲ್ಲಿಗೋದ್ರು ಅವ್ರು ಎಲೆಕ್ಷನ್ ಬರ್ತಾರೆ. ಬಹಳ ಬೇಗ ಏನಾರ 6 ತಿಂಗಳಲ್ಲಿ ಎಲೆಕ್ಷನ್ ಆದ್ರೂ ನಾನು ರೆಡಿ ಇದ್ದೀನಿ. 3 ತಿಂಗಳಿಗಾದ್ರೂ ಎಲೆಕ್ಷನ್ ಇದ್ದೀನಿ. ಅದಕ್ಕೂ ಮೊದಲು ಸ್ಥಳೀಯ ಎಲೆಕ್ಷನ್ ನಡೀತಾರೆ. CBA, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ. ಅಲ್ಲಿ ಬಲ ನೋಡೋಣ. ಫಸ್ಟ್ ಆ ಎಲೆಕ್ಷನ್ ಮಾಡ್ತೀನಿ ನಾನು ಅಂತ. ಅವಾಗ ಏನು ಪಾರ್ಟಿಯಿಂದ ನೀವು ಯಾವ ಪಾರ್ಟಿಯಿಂದ ನಿಂತ್ಕೊಂತೀರಿ ಏನು ಅನ್ನೋದು ಕೂಡ ನಾನು. ಇವತ್ತು ನಾವು NDA ಜೊತೆಯಲ್ಲಿದ್ದೀವಿ, JDS ನಮ್ಮ ಜೊತೆಯಲ್ಲಿದೆ. ನಾಳೆ ಸ್ಥಳೀಯ ಸಂಸ್ಥೆಗಳು ಇರ್ಬೋದು, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ವರಿಷ್ಠರು ಏನು ಹೇಳ್ತಾರೋ ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಅವರನ್ನೂ ಸೇರಿಸ್ಕೊಂಡು ಇದನ್ನು ಮಾಡಕ್ ಹೋಗೋದು ಬೇಡ. ಇವತ್ತು ಕೆಲವರು ಐರನ್ ಲೆಗ್ ಅಂತ ಹೇಳ್ತಾರೆ. ಇದ್ದಾಗೂ ಪಕ್ಷ ಹಾಳಾಗಿ ಹೋಗ್ತದೆ, ಅಲ್ಲೋದಾಗೂ ಹಾಳಾಗಿ ಹೋಗ್ತದೆ. ಅದು ಅರಿವಿರ್ಬೇಕು. ಇವತ್ತು ಅಲ್ಲಿ ಒಕ್ಕಲಿಗರ ಸಂಘದ ಹೆಸರಲ್ಲಿ ಕೆಂಪೇಗೌಡ ಜಯಂತ್ಸವ ಮಾಡಿದ್ದು ಬಹುತೇಕ ಕಾಂಗ್ರೆಸ್ ಅವ್ರ ಪಾಪ. ಕೇಶವರಾಜಣ್ಣ ಎಲ್ಲ ಸೇರಿ ಸಾಕಷ್ಟು ಶ್ರಮ ಪಟ್ಟು ಜಯಂತ್ಯೋತ್ಸವ ಮಾಡಿದ್ರು. ಅದ್ರ ಹೆಸರು ಬಂದಿದ್ದು MP ಅವ್ರ ಜಯಂತ್ಯೋತ್ಸವ, MLA ಜಯಂತ್ಯೋತ್ಸವ. ಬೇಕಾ ಅಂತ ಹೇಳ. ವೇಮನ ಜಯಂತಿ ಮಾಡ್ಲಿ ಅಂತ ಹೇಳ್ತಾ ಇದ್ರು. ನೆನ್ನೆ ಯಾರೋ ಒಬ್ಬ ಅದ್ಭುತವಾದಂತ ವ್ಯಕ್ತಿ
ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ನಾನು, ಕ್ಯಾಟಗರಿ ಮಾಡಿಕೊಟ್ಟಿದ್ದು ನಾವು, ಚುನಾವಣೆಗೆ ಗೆಲ್ಲಿಸಿದ್ದು ನಾವು, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದ್ದು ನಾನೇ. ಏನಾಯ್ತು ನನ್ನ ಕೋಟ ಅಂತೇಳಿ ತಗೊಂಡು ಮಾಡಿದ್ದು. ಇವತ್ತು ಅವರು ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಬರ್ತದೆ ಅಂತೇಳಿ ಬಾಯಿಗೆ ಬಂದಂಗೆ ಕೂಡ ಮಾತಾಡ್ತಾವ್ರೆ. ವೇಮನ ಜಯಂತಿಯನ್ನು ಕೂಡ ತಹಸೀಲ್ದಾರ್ ಆಫೀಸಲ್ಲಿ ನಾವು ಮಾಡ್ತೀವಿ. ಫೋಟೋಗಳವೆಲ್ಲ ನೋಡ್ಬೋದು, ಯಾರ್ದು ಬಿಡಲ್ಲ. ಯಾವ್ಯಾವ ಸರ್ಕಾರಿ ಘೋಷಣೆ ಮಾಡವ್ರೆ ಎಲ್ಲವನ್ನೂ ನಾವು ಮಾಡ್ತೀವಿ. ಅದಾದ್ಮೇಲೆ ಅಲ್ಲಿ ವೇಮನ ಸಂಘ ಐತೆ, ಅಲ್ಲೂ ಹೋಗಿ ನಾನು ರಕ್ತದಾನ ಶಿಬಿರಕ್ಕೆ ಪ್ರತಿ ವರ್ಷ ಹೋಗ್ತೀನಿ. ನನ್ನ ಹತ್ರ ಕಡೆಗೆ ನಾನು ಹೇಳ್ದಲ್ಲ, ನಾನು ಜಾತಿಯನ್ನ ಇವತ್ತವರೆಗೂ ನಾನು ಎಸ್ ಸಿ ಅಂತ ಅನ್ನಲ್ಲ. ನಾನು ವೆಂಕಟೇಶ್ ಬಾ ಅಂತೀನಿ, ಮುರಳಿ ಬಾ ಅಂತೀನಿ, ಸೀನು ಬಾ ಅಂತ ಹೇಳ್ತೀನಿ. ನಾನು ಯಾರನ್ನು ಕೂಡ ಜಾತಿ ಹಿಡಿದು ನಾವು ಕರೆಯಕ್ಕೆ ಹೋಗೋದೇ ಇಲ್ಲ ನನ್ನ ಹತ್ರ.